ಹಲೋ ನಮಸ್ಕಾರ. ನೋಡ್ರಿ ಈ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಮುಂಜಾನೆ ಎದ್ರಿ ಈಗ ಅಡುಗೆ ನಡೆಸೀನಿ ನೋಡ್ರಿ. ಇನ್ನು ರೊಟ್ಟಿ ಅದು ಮಾಡ್ಬೇಕ್ರಿ. ಇವತ್ತು ಸೂಟಿ ಅಲ್ರಿ, ನಮ್ಮ ಅಜ್ಜಂದು ಸೂಟಿ ಅಲ್ರಿ, ನಮ್ಮ ಸಮರ್ಥಂದು ಇವತ್ತು ಸ್ಕೂಲ್ ಇಲ್ರಿ. ಹೀಗಾಗಿ ಲೇಟಾಗಿ ಅಡುಗೆ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಈಗ ಹಸಿಮೆಣಸಿಕಾಯಿ ಹಾಕಿ ಹೀರೆಕಾಯಿ ಪಲ್ಯ ಮಾಡಾಕತ್ತೀನಿ ರೀ. ಭಾರಿ ಅಂದ್ರೆ ಭಾರಿ ಮಸ್ತ್ ಆಗ್ತದ್ರಿ. ಹೀರೆಕಾಯಿ ಪಲ್ಯ ರೊಟ್ಟಿ ರೀ, ಹಸಿಮೆಣಸಿಕಾಯಿ ಖಾರ ಹಾಕಿ ಮಾಡ್ಲಕತ್ತೀನಿ ನೋಡ್ರಿ. ಮಸಾಲೆ ಖಾರ ಪುಡಿ ಖಾರ ಹಾಕ್ತಾರ್ರಿ. ನಾ ಹಸಿಮೆಣಸಿಕಾಯಿ ಖಾರ ಹಾಕಿ ಹೆಂಗೆ ಮಾಡೋದತ್ತೆ ಹೇಳ್ಕೊಡಾಕ್ತೀನಿ ನೋಡ್ರಿ. ನೀವು ಈ ಥರ ಹಸಿಮೆಣಸಿಕಾಯಿ ಖಾರ ಹಾಕಿ ಮಾಡಿದ್ರತ್ರ ಮಸ್ತ್ ಆಗ್ತದ್ರಿ ನೋಡ್ರಿ. ಈಗ ಎಣ್ಣೆ ಹಾಕೊಂಡಿನ್ರಿ. ನೋಡ್ರಿ ಚಟಪಟ ಅಂದಿಂದ ಈಗ ಬೆಳ್ಳುಳ್ಳಿ ಹಾಕೊಳಕತ್ತೀನಿ ನೋಡ್ರಿ. ಆಮೇಲೆ ಒಂದು ಟೊಮೆಟೊ ತೊಗೊಂಡು ಇಟ್ಕೊಂಡೀನಿ, ಅದನ್ನು ಹಾಕೊಳಕತ್ತೀನಿ ನೋಡ್ರಿ. ಇದು ಚಂದಾಗ ಕುದಿಬೇಕ್ರಿ. ಟೊಮೆಟೊ ಹಣ್ಣಾಗತ್ತನ ಇದು ಚಂದಾಗ ಕುದಿಬೇಕ್ರಿ. ಈಗ ನೋಡ್ರಿ ಚಂದಾಗ ಬೇದದ್ರಿ. ಎಷ್ಟು ಹಣ್ಣು ಕುದ್ದದ ನೋಡ್ರಿ. ಎಷ್ಟು ಹಣ್ಣು ಕುದಿಬೇಕ್ರಿ. ಹಣ್ಣು ಕುದ್ದಿಂದ ಸ್ವಲ್ಪ ಅರಿಶಿನ ಪುಡಿ ರೀ, ಸ್ವಲ್ಪ ಅರಿಶಿನ ಪುಡಿ ರೀ. ನೋಡ್ರಿ ಈಗ ಹಸಿಮೆಣಸಿಕಾಯಿ ಖಾರ ಹಾಕೊಳಕತ್ತೀನಿ ನೋಡ್ರಿ. ಮಿಕ್ಸರ್ಗೆ ಹಾಕಿ ಇಟ್ಕೊಂಬಂದೀನಿ ರೀ. ಹಸಿಮೆಣಸಿಕಾಯಿ ರೀ ಚಂದಾಗ ಸಣ್ಣಗೆ ಮಿಕ್ಸರ್ಗೆ ಹಾಕೊಂಬಂದೀನಿ ರೀ. ಅದನ್ನು ಹಾಕೊಳಕತ್ತೀನಿ ನೋಡ್ರಿ. ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದು ನೋಡ್ರಿ. ಇವಾಗ ಚಂದಾಗ ಬೇಯಿಸ್ಬೇಕ್ರಿ. ಇದು ಚಂದ ಬೇಯ್ದಾಗ್ಯದಲ್ರಿ. ಈಗ ಹೀರೆಕಾಯಿ ಹೊಳ್ಕೊಂಡೀನಿ ರೀ. ಸಣ್ಣಗೆ ತೊಳ್ಕೊಂಡು ಇಟ್ಕೊಂಡಿದ್ದೆ ರೀ, ಅವು ಹಾಕ್ಕೊಳ್ಳೋದು ನೋಡ್ರಿ. ಈಗ ನೋಡ್ರಿ ಎಲ್ಲ ಕಲ್ಸೀನಿ ರೀ. ಈಗ ನೀರು ಹಾಕ್ಕೊಳ್ಳೋದು ನೋಡ್ರಿ. ನಮಗೆ ಗಟ್ಟಿ ಬೇಕಪ್ಪ ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳೋದ್ರಿ. ಅದು ಎಷ್ಟು ಕುದೀತೆ ಹೀರೆಕಾಯಿ ಕುದಿಯತನ ಸ್ವಲ್ಪ ನೀರು ಹಾಕ್ಕೊಳ್ಳೋದ್ರಿ. ನಮಗಿಲ್ಲಪ್ಪ ಒಂದು ಸ್ವಲ್ಪ ಅಳಸಿರ್ಲಪ್ಪ ಅಂದ್ರೆ ನೀರು ಜಾಸ್ತಿ ಹಾಕ್ಕೋಬೇಕು ನೋಡ್ರಿ. ನಾನು ಗಟ್ಟಿನೇ ಬೇಕಂತೇಳಿ ನೀರು ಅದಷ್ಟು ಎಷ್ಟು ಕರೆಕ್ಟ್ ಕುದೀತದ್ರಿ ಅಷ್ಟೇ ಹಾಕ್ಕೊಂಡೀನಿ ರೀ ನೋಡ್ರಿ. ಭಾಳ ನೀರು ಹಾಕ್ಕೊಂಡಿಲ್ರಿ. ಸ್ವಲ್ಪ ನೀರು ಹೀರೆಕಾಯಿಗೆ ಕುದಿಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೇಕ್ರಿ. ಒಂದು ಎಣ್ಣೆಗೆ ಕುದೀತದ್ರಿ ಇಡ್ಲಿಕ್ಕಪ್ಪ ಅಂದ್ರೆ. ಅದೇನು ರೀ ಮೊದಲ ಉಪ್ಪು ಹಾಕಿ ಎಣ್ಣೆಗೆ ಕುದಿಸ್ಕೊಂಡ್ರೆ ನಡಿತೈತ್ರಿ. ನನಗೆ ಅಳಸ್ಬೇಕಂತೇಳಿ ನಾನು ನೀರು ಹಾಕ್ಕೊಂಡೀನಿ ನೋಡ್ರಿ. ಈಗ ಶೇಂಗಾ ಕುಟ್ಟಿಟ್ಕೊಂಡಿರ್ತೀವಲ್ರಿ ಅದನ್ನು ಹಾಕ್ಕೊಳ್ಳೋದು ನೋಡ್ರಿ. ಮಿಕ್ಸರ್ಗೆ ಹಾಕ್ಕೊಂಡಿದ್ದು ಶೇಂಗಾ ಪುಡಿ ರೀ. ಇದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರದ್ರೂ ಭಾಳ ರುಚಿ ಬರ್ತದೆ ನೋಡ್ರಿ ಪಲ್ಯ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಪಲ್ಯ ರೆಡಿ ಆಯ್ತು ನೋಡ್ರಿ. ಹೀರೆಕಾಯಿ ಪಲ್ಯ, ಬಿಸಿ ಜೋಳದ ರೊಟ್ಟಿ,
ಸೈಡಿಗೆ ಉಳ್ಳಾಗಡ್ಡಿ, ಆಮೇಲೆ ಸೌಂತಿಕಾಯಿ ರೀ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ. ಹೀರೆಕಾಯಿ ಪಲ್ಯ ಆದರೂ ನಾನು ಸ್ವಲ್ಪ ಭಾಳ ಆಳಸ್ ಮಾಡ್ಕೊಂಡಿಲ್ಲ ರೀ, ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿನಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ ಹೀರೆಕಾಯಿ ಪಲ್ಯ. ಈ ಥರ ಹಸಿಮೆಣ್ಸಿಕಾಯಿ ಖಾರ ಹಾಕಿ ಮಾಡಿದ್ರತ್ರು ಮಸ್ತ್ ಕಾಂಬಿನೇಷನ್ ಆಗ್ತದೆ ನೋಡ್ರಿ. ಬಿಸಿ ಜೋಳದ ರೊಟ್ಟಿ ಹತ್ರ ಮಸ್ತ್ ಆಗ್ಯದ್ರಿ. ಒಂದೇ ಟೊಮಾಟಿ ಇತ್ತಪ್ಪ ಅಂದ್ರೆ ಈ ಥರ ಮಾಡ್ಕೊಂಬಿಟ್ರೆ ಮಸ್ತ್ ಆಗ್ತದೆ ನೋಡ್ರಿ ಹೀರೆಕಾಯಿ ಪಲ್ಯ ರೀ. ಬರ್ರಿ ಊಟ ಮಾಡೋಣಂತ ನೋಡ್ರಿ. ನಾನು ಈಗ ಸಂಜೆಗೆ ಉಳಿದ ಚಪಾತಿಯಿಂದ ಚೂಡ ಮಾಡ್ಲಕತ್ತೀನಿ ನೋಡ್ರಿ. ಇದು ಉಳಿದಿದ್ದ ಚಪಾತಿ ರೀ, ಒಂದು ಸ್ವಲ್ಪ ಕಟಿ ಆಗ್ಯಾವ್ರಿ. ಈ ಸದ್ದ ಇವಕ್ಕೆ ಕರ್ಕೊಳಕತ್ತೀನಿ ನೋಡ್ರಿ. ಎಣ್ಣೆಯಾಗ ಕರೆದು ತೊಗೋತೀನಿ ನೋಡ್ರಿ. ಎಣ್ಣೆ ಒಳಗೆ ಕರಿಬೇಕ್ರಿ ಇವಕ್ಕಿಷ್ಟು ಚಂದಾಗ ಕಟಿ ಆಗತನ ಕರಿಬೇಕ್ರಿ. ಈಗ ಎಣ್ಣೆ ಕಾಯ್ದದ್ರಿ, ನಾನು ಒಂದು ಹಾಕಿ ಕರ್ಕೊತೀನಿ ನೋಡ್ರಿ. ಈ ಥರ ಕರ್ಕೊಂಡು ಈ ಥರ ಮಾಡ್ಕೊಂಡಿನ್ರಿ. ಕುರು ಅನ್ನಂಗೆ ಆಗ್ಯಾವ ನೋಡ್ರಿ. ಇಷ್ಟು ಆಗ್ಯಾವ್ರಿ ಕರ್ಕೊಂಡಿನ್ರಿ. ಇವು ಎಣ್ಣೆ ಕರ್ಕೊಂಡು ಈ ಸದ್ದ ಪಾಣೆ ಹೊಡ್ಲಿಕತ್ತೀನಿ ನೋಡ್ರಿ ಚೂಡಾಕ್ರಿ. ಈ ಥರ ಚೂಡ ಮಾಡಿದ್ರತ್ರು ಮಸ್ತ್ ಆತವ ನೋಡ್ರಿ. ಚಪಾತಿ ಉಳಿದಿದ್ದು ಮನ್ಯಾಗ ಉಳಿದಿದ್ದು ಅಂದ್ರೆ ಈ ಥರ ಮಾಡಿದತ್ರು ಖಾಲಿನೇ ಆಗೋತಾವ ನೋಡ್ರಿ. ಈಗ ಎಣ್ಣೆ ಹಾಕೊಳಕತ್ತೀನಿ ನೋಡ್ರಿ. ಕಟಿ ಚಪಾತಿ ಉಳಿದಿದ್ದು ಅಂದ್ರೆ ಈ ಥರ ಮಾಡ್ಕೊಂಡು ತಿಂದ್ರತ್ರು ಭಾರಿ ನೋಡ್ರಿ. ಏನು ಈಗ ಸ್ವಲ್ಪ ಜೀರಿಗೆ ಸಾಸ್ಮಿ ಹೇಳ್ಕೊಟ್ರಲ್ಲ ಅಲ್ಲಿಲ್ಲ ಹೇಳ್ಕೊಟ್ರ. ಆಮೇಲೆ ಸ್ವಲ್ಪ ಕೊರ್ಬೇವ್ರಿ, ಆಮೇಲೆ ಹಾಕೊಟ್ರಲ್ಲ ನನಗೆ. ಆಮೇಲೆ ಸ್ವಲ್ಪ ಶೇಂಗಾ. ಏನು 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 ಓದ್ ಕಲರ್ ಓದ್ಲಾಕಿಲ್ಲ. ಸ್ವಲ್ಪ ಶೇಂಗಾ ಚಂದಾಗ ಫ್ರೈ ಆಗ್ಬೇಕು ನೋಡ್ರಿ. ಇದು ಆಮೇಲೆ ಒಂದು ಸಣ್ಣಗ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನ್ರಿ. ಆಮೇಲೆ ಒಂದು 4 ಮೆಣಸಿನ್ಕಾಯಿ ತೊಗೊಂಡಿನ್ರಿ. ನಾನು ಉಳ್ಳಾಗಡ್ಡಿ ಚೂಡ ಮಾಡ್ಲಿಕತ್ತೀನಿ ನೋಡ್ರಿ. ಚಪಾತಿದಿಂದ ಉಳ್ಳಾಗಡ್ಡಿ ಚೂಡ ರೀ. ಈ ಥರ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇನ್ರಿ. ಈಗ ಹಾಕೋತೀನಿ ನೋಡ್ರಿ. ಹಸಿ ವಾಸನೆ ಹೋಗತನ ಇಟ್ಕೋಬೇಕ್ರಿ. ಉಳ್ಳಾಗಡ್ಡಿ ಹಾಕಕ್ಕಿಂತ ಮೊದಲೇ ಬೆಳ್ಳುಳ್ಳಿ ಹಾಕಬೇಕಾಗಿತ್ತು ರೀ, ನೆನಪಾಲಿಲ್ರಿ. ಈಗ ಬೆಳ್ಳುಳ್ಳಿ ಹಾಕೊಳಕತ್ತೀನಿ ನೋಡ್ರಿ. ಮೊದಲೇ ಹಾಕೋಬೇಕಾಗಿತ್ತು ರೀ ಬೆಳ್ಳುಳ್ಳಿ, ಚಂದಾಗ ಫ್ರೈ ಆಗ್ತೈತ್ರಿ. ಒಂದು ಸಣ್ಣದು ಬೆಳ್ಳುಳ್ಳಿ ತೊಗೊಂಡಿನ್ರಿ, ಅದು ಉಳ್ಳಾಗಡ್ಡಿ ಹಾಕಕ್ಕಿಂತ ಮುಂಚೆಗೆ ಹಾಕೋಬೇಕು ನೋಡ್ರಿ. ಉಳ್ಳಾಗಡ್ಡಿ ಚಂದಾಗ ಬೇಯಬೇಕ್ರಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ರೀ.
ತಕ್ಕಷ್ಟು ಉಪ್ಪು ರೀ. ಆಮೇಲೆ ಸ್ವಲ್ಪ ಸಕ್ಕರೆ ರೀ. ಆಮೇಲೆ ಒಂದು ಅರ್ಧ ನಿಂಬು ತೊಗೊಂಡೇನ್ರಿ, ಅದನ್ನು ಹಾಕೊಳ್ಳೋದು ನೋಡ್ರಿ. ಇದು ಚಂದಾಗ ಬೇಯಿದ ನಂತರ ಇವು ಚಪಾತಿ ಕರ್ಕೊಂಡಿದ್ದು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡೋದು ನೋಡ್ರಿ. ನೋಡ್ರಿ ಉಳ್ಳಾಗಡ್ಡಿ ಚೂಡ ಅಥವಾ ಚಪಾತಿ ಚೂಡ ರೆಡಿ ಆಗ್ಯದ ನೋಡ್ರಿ. ಎಷ್ಟು ಮಸ್ತ್ ಕಾಣ್ಲಕತ್ತಾವ್ರಿ. ಭಾರಿ ಮಸ್ತ್ ಅಂದ್ರೆ ಭಾರಿ ಮಸ್ತ್ ಆಗ್ಯಾವ ನೋಡ್ರಿ. ಭಾರಿ ಅಂದ್ರೆ ಭಾರಿ ಮಸ್ತ್ ಆಗ್ಯಾವ ನೋಡ್ರಿ. ಮನಗಂಡಾಗ್ಯಾವ್ರಿ. ಚೂಡಾಕಿನ ಭಾರಿ ಆಗ್ಯಾವ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ಇಂಥ ಟೈಮ್ದಾಗ ರೀ ಫುಲ್ಲ ಬರೀ ಚಪಾತಿ ಉಳಿದಿದ್ವು ಅಂದ್ರೆ ಈ ಥರ ಮಾಡ್ಕೊಂಡು ತಿಂದ್ರತ್ರು ಭಾರಿ ಮಸ್ತ್ ಆಗ್ಯಾವ ನೋಡ್ರಿ. ನೀವು ಒಂದು ಟ್ರೈ ಮಾಡಿರಿ. ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮಾಡ್ಕೊಂಡು ತಿಂದು ಮತ್ತು ಚಲೋ ಹತ್ರೂ ಆಗ್ಯಾವ್ರಿ. ಭಾಳ ಚೂಡಾಕಿನ ಮಸ್ತ್ ಆಗ್ಯಾವ್ರಿ. ನಮ್ಮ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ನೋಡೋದ್ರೊಳಗೆ ಸಿಗ್ತೀವಿ ರೀ.